ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂತ ಗೊತ್ತಾಯ್ತಾ? ಸೊ ಇವತ್ತಿನ ಟಾಪಿಕ್ ನಿಮಗೆ ತಮ್ಲೈನು ಟೈಟಲು ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸೊ ಹೌದು, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ನನ್ನ ಪ್ರೆಗ್ನೆನ್ಸಿ ಸಿಮ್ಟಮ್ಸು. ಸೊ ಇದ್ರ ಬಗ್ಗೆ ನಿಮ್ಮ ಜೊತೆ ಕೆಲವು ಮಾಹಿತಿಗಳನ್ನ ಕೊಡ್ತೀನಿ. ಸೊ ಅದು ನಿಮಗೂ ಉಪಯೋಗ ಆಗ್ಬೋದು. ಸೊ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋಕ್ಕೆ ಹೋಗೋಣ. ಸೊ ವಿಡಿಯೋಗೆ ಹೋಗೋ ಮೊದಲು ಕಮೆಂಟಲ್ಲಿ ಒಬ್ಬರು ಉಮಾ ಅನ್ನೋರು ಕಮೆಂಟ್ ಮಾಡಿದರು, ನನ್ನ ಹೆಸರನ್ನ ನಿಮ್ಮ ಚಾನಲಲ್ಲಿ ಹೇಳಿ ಅಂತ ಕಮೆಂಟ್ ಮಾಡಿದರು. ಸೊ ಉಮಾ ಅವರೇ, ನಿಮ್ಮ ಹೆಸರು ಹೇಳ್ತಾ ಇದ್ದೀನಿ. ಹಾಯ್ ಉಮಾ ಅವರೇ, ಚೆನ್ನಾಗಿದ್ದೀರಾ? ಸೊ ನಿಮ್ಮ ಹೆಸರು ಹೇಳಿದ್ದೀನಿ ಕಮೆಂಟಲ್ಲಿ ಹೇಳಿದ್ರಲ್ಲ. ಸೊ ಹೇಳಿದ್ದೀನಿ. ತುಂಬ ದಿವಸ ಆಗೋಯ್ತು, ಸಾರಿ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೆನಪಾದ್ರಿ ನೀವು, ಅದಕ್ಕೆ ನಾನು ಇವತ್ತು ನನ್ನ ಚಾನಲಲ್ಲಿ ನಿಮ್ಮ ಹೆಸರು ಹೇಳಿದ್ದೀನಿ. ಸೊ ನಿಮಗೂ ಖುಷಿ ಆಯಿತು ಅಂತ ಭಾವಿಸ್ತೀನಿ, ನನಗೂ ಕೂಡ ಖುಷಿ ಆಯಿತು. ಸೊ ಇವಾಗ ಬನ್ನಿ ವಿಡಿಯೋಗೆ ಹೋಗೋಣ. ಫ್ರೆಂಡ್ಸ್, ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಲ್ಲ. ಸೊ ಪ್ರತಿಯೊಂದು ಕೂಡ ಏನೇನು ಚಿಕ್ಕ ಏನೇನು ಸಿಮ್ಟಮ್ಸ್ ಇತ್ತು ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ. ಸೊ ಮೊದಲನೇದಾಗಿ ನನಗಿದ್ದಿದ್ದು ಪ್ರೆಗ್ನೆನ್ಸಿ ಸಿಮ್ಟಮ್, ಅದರಲ್ಲಿ ಮೊದಲನೇದೇನು ಅಂತಂದರೆ ಸಿಕ್ನೆಸ್. ಮಾರ್ನಿಂಗ್ ಸಿಕ್ನೆಸ್ ಅಂತ ತುಂಬ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಪೇಷಂಟ್ ಥರ ಆಗೋಗ್ತಾಯಿದ್ದೆ. ನಾನು ಎದ್ದಿದ್ದೀನೋ ಇಲ್ವೋ ಒಂಥರ ಇನ್ನೂ ನಿದ್ದೆ ಮೂಡಲ್ಲೇ ಇರ್ತಾಯಿದ್ದೆ. ನಾನು ತುಂಬ ಟಯರ್ಡ್ ಆಗೋಗ್ತಾಯಿತ್ತು, ತುಂಬ ಸುಸ್ತಾಗಿ ಹೋಗ್ತಾಯಿತ್ತು. ನಾನು ಹೆಂಗೆ ರೂಮಿಂದ ಬಂದು ಹಾಲಲ್ಲಿ ಸೋಫಾ ಮೇಲೆ ಕುತ್ಕೊತಾ ಇದ್ದೋ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಒಂದು ಸ್ವಲ್ಪ ಮಂಪ್ರಾಗಿತ್ತು. ಅವಾಗ ತುಂಬ ಸಿಕ್ನೆಸ್ ಇತ್ತು ಮಾರ್ನಿಂಗು. ಈ ಥರ 3 ಮಂತ್ವರೆಗೂ ತುಂಬಾ ಮಾರ್ನಿಂಗ್ ಸಿಕ್ನೆಸ್ ಇತ್ತು. ಒಂದು 10 ನಿಮಿಷ ಅಷ್ಟೇ, ಆಮೇಲೆ ಸರಿ ಹೋಗ್ತಾಯಿತ್ತು. ಸೊ ಈ ಥರ ನನಗೆ ಮಾರ್ನಿಂಗ್ ಸಿಕ್ನೆಸ್ ತುಂಬ ಇತ್ತು. ಫಸ್ಟು ಮಾರ್ನಿಂಗ್ ಸಿಕ್ನೆಸ್ಸು. ಸೊ ಫಸ್ಟು ಸಿಮ್ಟಮ್ ಬಂದು ಸಿಕ್ನೆಸ್ಸು. ಸೆಕೆಂಡ್ ಬಂದು ವಾಮಿಟಿಂಗ್. ಸೊ ವಾಮಿಟಿಂಗ್ ಅನ್ನೋದು ನಿಜ ಹೇಳಬೇಕಂದ್ರೆ ನನಗೆ 1 ಮಂತಿಂದ 9 ಮಂತ್ವರೆಗೂ ನನಗೆ ವಾಮಿಟ್ ಆಗಿರೋದು ಬರೀ 3-4 ಸರಿ ಅಷ್ಟೇ. ವಾಮಿಟಿಂಗೇ ಇರಲಿಲ್ಲ ನನಗೆ. ವಾಮಿಟಿಂಗ್ ಪ್ರಾಬ್ಲಮ್ಮೇ ಇರಲಿಲ್ಲ, ವಾಮಿಟ್ ಆಗ್ತಾ ಇರಲಿಲ್ಲ ನನಗೆ. ಸೊ 3 ಮಂತ್ಸ್ ಆದಮೇಲೆ ನನಗೆ ವಾಮಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿವರೆಗೂ 3 ಮಂತ್ವರೆಗೂ ವಾಮಿಟ್ ಬರೋಂಗೆ ಆಗ್ತಾಯಿತ್ತು, ಆದರೆ ವಾಮಿಟ್ ಆಗ್ತಾ ಇರಲಿಲ್ಲ. ಸೊ ಒಂದು 3 ಮಂತ್ ಆ ಗ್ಯಾಪಲ್ಲಿ 3 to 6 ಮಂತ್ ಇರ್ಬೋದೇನೋ, ಆ ಟೈಮಲ್ಲೇ ನಾನು ಒಂದು ಸ್ವಲ್ಪ ವಾಮಿಟ್ಗಳು ಮಾಡ್ಕೊತಾ ಇದ್ದೆ. ಬಟ್ ಆಮೇಲೆ 6 ಮಂತ್ ಆದಮೇಲೆ ಕೂಡ ನನಗೆ ವಾಮಿಟ್ ನಿಂತೋಯ್ತು. ಬಟ್ ವಾಮಿಟ್ ಬರೋಂಗೆ ಮಾತ್ರ ಆಗ್ತಾಯಿತ್ತು. ಸೊ ವಾಮಿಟಿಂಗು 2ನೇ ಪಾಯಿಂಟ್ ಆಯಿತು. ಸೊ 3ನೇದು ಏನಪ್ಪ ಅಂತಂದರೆ ವೆಯ್ಟ್. ಸೊ ನಾನು ವೆಯ್ಟ್ ಗೇನ್ ಆಗ್ತಾಯಿದ್ನಾ ಇಲ್ಲ ವೆಯ್ಟ್ ಕಡಿಮೆ ಆಗ್ತಾಯಿದ್ನಾ ಅಂತ ಕೇಳಿದ್ರೆ ನಾನು ವೆಯ್ಟ್ ಜಾಸ್ತಿ ಆಗ್ತಾಯಿದ್ದೆ. ಎಷ್ಟು ವೆಯ್ಟ್ ಆಗ್ತಾಯಿದೆ ಅಂತಂದರೆ ಒಂದೊಂದು ವಾರಕ್ಕೂ 1 kg, ಹಾಗೆ ತಿಂಗ್ಳಿಗೆ 1-2 kg ಹಂಗಂಗೆ ಜಾಸ್ತಿ ಆಗ್ತಾಯಿದ್ದೆ ವೆಯ್ಟು. ಯಾಕಂದರೆ ನಾನು ಚೆನ್ನಾಗಿ ತಿಂತಾಯಿದ್ದೆ. ಫಸ್ಟ್ ಪ್ರೆಗ್ನೆನ್ಸಿ ನಂಗೆ ಗೊತ್ತಿರಲಿಲ್ಲ, ಹಣ್ಣುಗಳು ಎಲ್ಲ ಚೆನ್ನಾಗಿ ತಿಂತಾಯಿದ್ದೆ, ನಮ್ಮವ್ರು ತಂದು ಕೊಡ್ತಾಯಿದ್ರು. ಸೊ ಚೆನ್ನಾಗಿ ತಿಂತಾಯಿದ್ದೆ, ಮಗು ಕೂಡ ಚೆನ್ನಾಗಿ ಬೆಳೀತಾಯಿತ್ತು. ಸೊ ಮಗು ಕೂಡ ವೆಯ್ಟ್ ಬರ್ತಾಯಿತ್ತು. ಸೊ ನಾನು ವೆಯ್ಟ್ ಕೂಡ ಜಾಸ್ತಿ ಆಗ್ತಾಯಿದ್ದೆ. ಸೊ ನಾಲ್ಕನೇ ಬಂದು, ಸೊ ನಾನು ನನ್ನ ಇದು ಬರುತ್ತಲ್ಲ ಪ್ಲೆಸೆಂಟ್ ಯಾವುದಿತ್ತು, ಪೋಸ್ಟೀರಿಯರಾ ಇಲ್ಲ ಆ್ಯಂಟೀರಿಯರಾ ಅಂತಂದರೆ ನಂದು ಪೋಸ್ಟೀರಿಯರ್ ಪ್ಲೆಸೆಂಟ್ ಆಯಿತು. ಸೊ ಮೊದಲನೇ ಸ್ಕ್ಯಾನಲ್ಲೇ ನನಗೆ ಹೇಳಿದ್ರು. ಸೊ ಪ್ಲೆಸೆಂಟ ಆಯಿತು. ನೆಕ್ಸ್ಟು ನನ್ನ ಸಿಮ್ಟಮ್ ನೆಕ್ಸ್ಟ್ ಏನಂತಂದರೆ ಮೂಡ್ ಸ್ವಿಂಗ್ಸ್. ಓಕೆ, ಮೂಡ್ ಸ್ವಿಂಗ್ಸು ನಂಗೆ ತುಂಬಾ ಇರ್ತಾಯಿತ್ತು. ಬೆಳಿಗ್ಗೆ ಒಂಥರ ಇರ್ತಾಯಿದ್ದೆ, ಸಾಯಂಕಾಲ ಅಷ್ಟೊತ್ತಲ್ಲಿ ಒಂಥರ ಇರ್ತಾಯಿದ್ದೆ. ನನಗೆ ಮೂಡ್ ಸ್ವಿಂಗ್ಸಲ್ಲಿ ತುಂಬ ಹ್ಯಾಪಿಯಾಗಿದ್ನ ಇಲ್ಲ ಅಂತಂದರೆ ತುಂಬ ಕೋಪದಲ್ಲಿ ಆ ಥರ ಇದ್ನಂದರೆ ನಂಗೆ ಜಾಸ್ತಿ ಆಗ್ತದೆ. ಎಮೋಷ್ನಲ್ಲು ಜಾಸ್ತಿ ಆಗ್ತಾಯಿದೆ. ಮೊದಲೇ ನಾನು ಎಮೋಷ್ನಲ್ಲು ಕೂಡ ಜಾಸ್ತಿ ಆಗ್ತಾಯಿದೆ. ಹಾಗೆ ಕೋಪನೂ ಕೂಡ ದಿಢೀರಂತ ಸರ್ರಂತ ಬೇಗ ಬಂದುಬಿಡ್ತಾಯಿತ್ತು. ಕೋಪನೂ ಕೂಡ ಹಾಗೆ ಬೇಗ ಡಲ್ ಆಗ್ತದೆ, ಬೇಗ ಬೇಜಾರಾಗ್ತೈತೆ. ಮೂಡ್ ಸ್ವಿಂಗ್ಸ್ ತುಂಬಾ ಇತ್ತು. ಅದು ಆಫ್ಟರ್ 3 ಮಂತ್ಸ್ ಅಂತೂ ತುಂಬಾ ಇತ್ತು ಮೂಡ್ ಸ್ವಿಂಗ್ಸ್ ನನಗೆ. ಸೊ ಮೂಡ್ ಸ್ವಿಂಗ್ಸ್ ಈ ಥರ ಆಯಿತು. ಆಮೇಲೆ ಫುಡ್, ನಾನು ತೊಗೊತಾ ಇರೋ ಫುಡ್, ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗ್ತಾಯಿತ್ತು, ಸ್ಪೈಸಿ ಫುಡ್ ಜಾಸ್ತಿ ಇಷ್ಟ ಆಗ್ತಾಯಿತ್ತು. ಅಂದರೆ ನನಗೆ ಸ್ವೀಟೇ ಜಾಸ್ತಿ ಇಷ್ಟ ಆಗ್ತಾಯಿದ್ದು. ಸ್ಪೈಸು ಕೂಡ ನಾನು ತಿಂತಾಯಿದ್ದೆ, ಬಟ್ ಕಡಿಮೆನೇ. ಬಟ್ ಸ್ವೀಟ್ ಜಾಸ್ತಿ ಇಷ್ಟ ಆಗ್ತಾಯಿತ್ತು. ಆಮೇಲೆ ನನಗೆ ಹುಣಸೆಹಣ್ಣು ಹುಳಿ ಜಾಸ್ತಿ ತಿಂತಾಯಿದ್ದೆ. ನಾನು ಹುಣಸೆಹಣ್ಣು ಉಪ್ಪು ಅವಾಗವಾಗ ಹಾಕೊಂಡು ತಿಂತಾಯಿದ್ದೆ. ಯಾಕಂದರೆ ನನಗೆ ಒಂದು ಸ್ವಲ್ಪ ಚಕ್ಕರ್ ಹೊಡೆದಂಗೆ, ತಲೆ ತಿರುಗ್ದಂಗೆ ಅದು ತುಂಬ ಅನ್ನಿಸ್ತಾಯಿತ್ತು ನನಗೆ. ಅದಕ್ಕೆ ನಾನು ಜಾಸ್ತಿ ಹುಳಿ ಕೂಡ ತಿಂತಾಯಿದ್ದೆ. ಸೊ ಸ್ವೀಟು ಹುಳಿ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆಮೇಲೆ ಮಗು ಹಾರ್ಟ್ ಬೀಟ್ ನನಗೆ ಎಷ್ಟು ಬರ್ತಾಯಿತ್ತು ಅಂತಂದರೆ 140ಇಂದ 150ವರೆಗೂ ಬರ್ತಾಯಿತ್ತು. ಮೀನ್ಸ್ 140 ಒಂದ್ಸರಿ, 150 ಒಂದ್ಸರಿ, ಆ ಥರ ಸ್ಕ್ಯಾನ್ ಮಾಡಿದಾಗೆಲ್ಲ ಬರ್ತಾಯಿತ್ತು. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನನ್ನ ಪಾಪುದು ಬೇಬಿದ ಹಾರ್ಟ್ ಬೀಟ್ಸ್ ಎಲ್ಲ 140, 150 ಆಗಿ ಬರ್ತಾಯಿತ್ತು.
ಹಾಗೆ ಸ್ಕಿನ್ನಲ್ಲಿ ನನಗೆ ತುಂಬ ಚೇಂಜಸ್ ಕಾಣಿಸ್ತಾ ಇತ್ತು. ನನಗೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಬರ್ತಾ ಇತ್ತು. ಹಾಗೆ ನನ್ನ ಕಲರ್ ಕೂಡ ಡಲ್ ಆಗ್ತಾ ಬರ್ತಾ ಇತ್ತು. ಕುತ್ತಿಗೆ ಎಲ್ಲ ತುಂಬ ಕಪ್ಪಗಾಗ್ತಾ ಬರ್ತಿತ್ತು. ನನ್ನ ಸ್ಕಿನ್ನು ಒಂದು ಸ್ವಲ್ಪ ಡ್ಯಾಮೇಜ್ ಆದಂಗೆ ಅನಿಸ್ತಾ ಇತ್ತು. ಸ್ಕಿನ್ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಏರ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದೇನು ಪ್ರಾಬ್ಲಮೇ ಇರ್ತಾ ಇರಲಿಲ್ಲ. ಏರ್ಸ್ ಚೆನ್ನಾಗಿ ಆ್ಯಕ್ಚುಲಿ ಬೆಳೀತಾ ಇತ್ತು. ಸಿಲ್ಕಿ ಆಗಿತ್ತು ನನ್ನ ಹೇರ್ಸು ನನ್ನ ಪ್ರೆಗ್ನೆನ್ಸಿಯಲ್ಲಿ ಹೇಳಬೇಕು ಅಂತಂದರೆ. ಸೊ ಸ್ಕಿನ್ ಮಾತ್ರ ನಾನು ತುಂಬ ಡಲ್ ಆಗ್ತಾಯಿದ್ದೆ, ಪಿಂಪಲ್ಸ್ ಜಾಸ್ತಿ ಬರ್ತಾಯಿತ್ತು, ಮಾರ್ಕ್ಸ್ ಎಲ್ಲ ಜಾಸ್ತಿ ಬರ್ತಾಯಿತ್ತು. ಸೊ ಇದು ನನ್ನ ಸ್ಕಿನ್ನು ಹೇರು ಸಿಮ್ಟಮ್ಸು. ಎಷ್ಟೋ ಜನ ಹೇಳ್ತಾರೆ ಬೇಬಿ ಗರ್ಲ್ ಆಗ್ತಾಯಿದ್ರೆ ತಾಯಿ ಚೆನ್ನಾಗಿ ಆಗ್ತಾಳೆ, ಗ್ಲೋಯಿಂಗ್ ಇರುತ್ತೆ ಫೇಸಲ್ಲಿ, ಒಳ್ಳೆ ಲಕ್ಷಣ ಕಾಣಿಸುತ್ತೆ, ಮುದ್ದಾಗಿ ಚೆನ್ನಾಗಿ ಕಾಣ್ತಾರೆ ಅಂತ ಕೆಲವರು ಹೇಳ್ತಾರೆ ಹೆಣ್ಮಗು ಹುಟ್ಟುವಾಗಿದ್ದರೆ. ಬಟ್ ನನಗೆ ಆ ಥರ ಇರಲಿಲ್ಲ. ನಾನು ಒಂದು ಸ್ವಲ್ಪ ಗುಂಡಿಗೆ ಒಂದು ಸ್ವಲ್ಪ ಕಲರೆಲ್ಲ ಕಡಿಮೆನೇ ಆಗ್ತಾಯಿದ್ದೆ, ಫುಲ್ಲು ಡಲ್ ಆಗೋಗ್ಬಿಟ್ಟಿದ್ದೆ ನಾನು. ಸೊ ನನಗೇನು ಆ ಥರ ಅನಿಸ್ಲಿಲ್ಲ. ಪಿಂಪಲ್ಸ್ ಎಲ್ಲ ಜಾಸ್ತಿ ಇತ್ತು. ಅದು ಒಂದು 2-3 ತಿಂಗಳಿತ್ತು ಅಷ್ಟೇ, ಆಮೇಲೆ ಇರಲಿಲ್ಲ. ಸೊ ಒಂದೊಂದು ಮಗುಗೆ ಹೇಳೋಕ್ಕಾಗಲ್ಲ, ಹೆಣ್ಮಗುಗೆ ಈ ಥರನೇ ಲಕ್ಷಣ ಇರುತ್ತೆ, ಗಂಡು ಮಗುಗೆ ಈ ಥರನೇ ಲಕ್ಷಣ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ರಿಗೂ ಒಂದೊಂದು ಥರ ಸಿಮ್ಟಮ್ಸ್ ಇರುತ್ತೆ. ಟಮ್ಮಿ ಹೇಗಿತ್ತು ಅಂತಂದರೆ ನನಗೆ ಮೇಲ್ಗಡೆ, ಸೊ ಇದು ಟಮ್ಮಿ ಅಂತಂದರೆ, ಸೊ ಹಿಂಗಿಂದ ಕೆಳಗಡೆ ಈ ಥರ ಬಂದುಬಿಡ್ತಾಯಿತ್ತು. ಸೊ ಟಮ್ಮಿ ಅಂತಂದರೆ ಒಂಥರ ಇದು ಬರುತ್ತೆ ನೋಡಿ, ಎಗ್ ಬರುತ್ತಲ್ಲ ಓಲ್ ಶೇಪಲ್ಲಿ ಬರುತ್ತಲ್ಲ, ಸೊ ಆ ಥರ ಟಮ್ಮಿ ಇತ್ತು. ಬಟ್ ನನಗೆ ಮೇಲ್ಗಡೆ ಜಾಸ್ತಿ ಟಮ್ಮಿ ಕಾಣಿಸ್ತಾ ಇತ್ತು. ಇನ್ನೊಂದು ಸಿಮ್ಟಮ್ ಏನಂದರೆ ನನಗೆ ಕಾಲುಗಳು ಊದ್ಕೊತಾ ಇತ್ತು. ಬಟ್ ಅದು ನನಗೆ ಲಾಸ್ಟ್ 2-3 ಮಂತ್ಸಲ್ಲಿ ಮಾತ್ರ, ಅಂದರೆ ನಾನು 7-8 ಆ ಮಂತಲ್ಲಿ ನನಗೆ ಕಾಲುಗಳು ಸ್ವಲ್ಪ ಊದ್ಕೊತಾ ಇತ್ತು. ಆವಾಗ ನಾನು ಎಣ್ಣೆ ಹಚ್ಕೊತಾ ಇದ್ದೆ, ತೆಂಗಿನ ಎಣ್ಣೆ ಬರುತ್ತಲ್ಲ, ಸೊ ಅದನ್ನು ಹಚ್ಕೊತಾ ಇದ್ದೆ. ಆವಾಗ ಅದು ಹಚ್ಕೊಂಡ್ರೆ ನನಗೆ ನಿದ್ದೆ ಬರ್ತಾಯಿತ್ತು. ಯಾಕಂದರೆ ಅವಾಗ ಸ್ವಲ್ಪ ಶುಗರ್ ಇದ್ದಿದ್ದರಿಂದ ನನಗೆ ಕಾಲುಗಳು ಕೂಡ ಒಂಥರ ಜೋಮಿಡ್ದಂಗೆ ಉರಿತಾ ಇತ್ತು, ಒಂಥರ ಚುಚ್ಚಿದಂಗೆ ಆಗ್ತಾಯಿತ್ತು. ಆಮೇಲೆ ಪಾದಗಳು ಕೂಡ ಊದ್ಕೊಂಡಿತ್ತು. ಸೊ ಅದು ಶುಗರಿಂದ ಆಗಿತ್ತು. ನನಗೆ ಶುಗರು ಇತ್ತು, ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬಂದುಬಿಟ್ಟಿತ್ತು. ಸೊ ಅದು ಕೂಡ ಒಂದು ಸಿಮ್ಟಮ್ಸ್ ಇತ್ತು. ಹಾಗೆ ಬೇಬಿ ಮೂವ್ಮೆಂಟ್ ಎಲ್ಲ ಯಾವ ಸೈಡ್ ಜಾಸ್ತಿ ಆಗ್ತಾಯಿತ್ತು ಅಂದರೆ ನಂಗೆ ರೈಟ್ ಸೈಡ್ ಜಾಸ್ತಿ ಆಗ್ತಾಯಿತ್ತು. ರೈಟ್ ಸೈಡೇ ತುಂಬ ಓಡಾಡೋದು, ಓದಿಯೋದು, ಕಿಕ್ಕಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು ನನಗೆ ತುಂಬ ಗೊತ್ತಾಗ್ತಿದೆ ಅಂದರೆ ರೈಟ್ ಸೈಡೇ. ಹಾಗೆ ನಾನು ಮಲಗುವಾಗ ಕೂಡ ನನಗೆ ಕಂಫರ್ಟಬಲ್ ಅಂದರೆ ಲೆಫ್ಟ್ ಅಲ್ಲ, ರೈಟ್ ಸೈಡೇ ನನಗೆ ಕಂಫರ್ಟಬಲ್ ಆಗಿರ್ತಾಯಿತ್ತು. ಸೊ ರೈಟ್ ಸೈಡೇ ಜಾಸ್ತಿ ಬೇಬಿ ಮೂವ್ಮೆಂಟ್ ಇತ್ತು. ಆಮೇಲೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಆ್ಯಕ್ಟಿವ್ ಆಗಿದ್ನ ಇಲ್ಲ ಡಲ್ ಆಗಿದ್ನ ಹೇಗೆ ಅಂತಂದರೆ, ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ. ಮಾರ್ನಿಂಗ್ ಆ್ಯಕ್ಟಿವ್ ಆಗಿರ್ತಾ ಇರಲಿಲ್ಲ, ಡಲ್ ಆಗಿರ್ತಾ ಇದ್ದೆ. ಬಟ್ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ದೆ. ಸೊ ನನ್ನ ಟೋಟಲಿ ಪ್ರೆಗ್ನೆನ್ಸಿಯಲ್ಲಿ ನಾನು 1-2 ತಿಂಗಳಷ್ಟೇ ಒಂದು ಸ್ವಲ್ಪ ತುಂಬ ಸಿಕ್ಕಾಗಿ ಒಂದು ಸ್ವಲ್ಪ ಇದರಲ್ಲಿ ಇದ್ದಿದ್ದು. ಬಟ್ ಇನ್ನೆಲ್ಲ ನಾನು ಖುಷಿಯಾಗೇ ಇದ್ದೆ. ನನಗೆ ನನ್ನ ಮಗು, ನನ್ನ ತಾಯಿ ಆಗ್ತಾಯಿದ್ದೀನಿ ಅನ್ನೋ ಖುಷಿ ತುಂಬ ಇತ್ತು. ಸೊ ನಾನು ತುಂಬ ಯೋಚನೆ ಮಾಡ್ತಾಯಿದ್ದೆ ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ. ಆಮೇಲೆ ನಾನು ಗೂಗಲಲ್ಲೆಲ್ಲ ಜಾಸ್ತಿ ಸರ್ಚ್ ಮಾಡ್ತಾಯಿದ್ದೆ, ಒಂದೊಂದು ವೀಕು ಮಗು ಹೇಗೆ ಬೆಳೆಯುತ್ತೆ, ಹೇಗಿರುತ್ತೆ ಏನು ಅಂತೆಲ್ಲ ನಾನು ಸರ್ಚ್ ಮಾಡ್ತಾಯಿದ್ದೆ. ಹಾಗೆ ನಾನು ಕೆಲವು ಆ್ಯಪ್ಸು ಕೂಡ ನಾನು ಡೌನ್ಲೋಡ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಅದು ಪ್ರೆಗ್ನೆನ್ಸಿ ಆ್ಯಪ್ಸು. ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮಗು ಹೇಗೆ ಬೆಳೀತಾ ಇರುತ್ತೆ, ಈ ತಿಂಗಳಲ್ಲಿ ಹೆಂಗೆ ಮಗು ಡೆವಲಪ್ಮೆಂಟ್ ಆಗಿರುತ್ತೆ ಅಂತೆಲ್ಲ ನಾನು ನೋಡ್ತಾ ಇದ್ದೆ. ಸೊ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಸ್ಕ್ಯಾನಿಂಗ್ ಮಾಡಿದಾಗೆಲ್ಲ ಮಗು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಅವಾಗೂ ಕೂಡ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ನಾನು ಆದಷ್ಟು ಖುಷಿಯಾಗಿ ಹ್ಯಾಪಿಯಾಗಿರ್ತಾ ಇದ್ದೆ. ಆಮೇಲೆ ಇನ್ನೂ ಕೆಲವು ಎಲ್ಲ ಸಿಮ್ಟಮ್ಸ್ಗಳನ್ನ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಇವಾಗ ಟೋಟಲಾಗಿ ಏನೇನು ಸಿಮ್ಟಮ್ಸ್ ಇತ್ತು ಅಂತ ಹೇಳ್ಬಿಡ್ತೀನಿ. ಇನ್ನೊಂದು ಸಿಮ್ಟಮ್ಸ್ ಏನು ಅಂದರೆ, ನನ್ನ ಮೂಗು ದಪ್ಪ ಆಗೋಗ್ಬಿಟ್ಟಿತ್ತು. ನಾನು ದಪ್ಪ ಆಗ್ತಿದ್ದಂಗೆ ನನ್ನ ಮೂಗು ಕೂಡ ದಪ್ಪ ಆಗಿಬಿಟ್ಟಿತ್ತು. 7, 8, 9th ಮಂತಲ್ಲಂತೂ ತುಂಬ ದಪ್ಪ ಆಗೋಗಿತ್ತು ನನ್ನ ಮೂಗು. ಇಷ್ಟು ದಪ್ಪ ಬೊಂಡ ಥರ ಆಗಿಬಿಟ್ಟಿತ್ತು. ಸೊ ಅದೊಂದು ಸಿಮ್ಟಮ್ಸ್ ಅಂತಲೇ ಹೇಳ್ಬೋದು. ಸೊ ಟೋಟಲಾಗಿ ನನಗೇನೇನಿತ್ತು ಅಂದರೆ, ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇತ್ತು, ವಾಮಿಟಿಂಗು ಸ್ವಲ್ಪ ಕಡಿಮೆನೇ ಇತ್ತು. ಬಟ್ ವಾಮಿಟಿಂಗ್ ಆಗೋದು ತುಂಬ ಆಗ್ತಾಯಿತ್ತು. ಏನಾದರೂ ಒಂಚೂರು ಸ್ಮೆಲ್ ಬಂದರೂ ವಾಮಿಟಿಂಗ್ ಆಗ್ತಾಯಿತ್ತು. ನನಗೆ ಇದು ಹಣ್ಣು ಸ್ಮೆಲ್ಲು ಮತ್ತು ಏನೇ ಸ್ಮೆಲ್ ಬಂದರೂ ಆಗ್ತಾಯಿರಲಿಲ್ಲ. ವಾಮಿಟ್ ಆಗಂಗೆ ಆಗ್ತಾಯಿತ್ತು, ಬಟ್ ವಾಮಿಟ್ ಆಗ್ತಾಯಿರಲಿಲ್ಲ. ಬಟ್ ವಾಮಿಟ್ ಆಗಿದ್ದು ಮಾತ್ರ ಒಂದು 3-4 ಸರಿ ಅಷ್ಟೇ ನನಗೆ ಟೋಟಲ್ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಸೊ ಅದಾದಮೇಲೆ ನನಗೆ ಕತ್ತಲೆಲ್ಲ ಕಪ್ಪಗೆ ಆಗ್ತಾಯಿತ್ತು. ಆಮೇಲೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಬರ್ತಾಯಿತ್ತು. ನನ್ನ ಕಲರು ಕೂಡ ಡಲ್ ಆಗಿದ್ದೆ. ಆಮೇಲೆ ನಾನು ವೆಯ್ಟ್ ಕೂಡ ಪ್ರತಿ ತಿಂಗಳು ವೆಯ್ಟ್ ಜಾಸ್ತಿ ಇದ್ದೆ. ಚೆನ್ನಾಗಿ ತಿಂತಾಯಿದ್ದೆ, ಆರೋಗ್ಯಕರ ಅಂತ ಫುಡ್ನೇ ನಾನು ತಿಂತಾಯಿದ್ದೆ. ಎಲ್ಲ ಮೊಬೈಲಲ್ಲಿ ನೋಡ್ಕೊಂಡು ಏನೇನು ತಿನ್ನಬೇಕು ಏನಂತೆಲ್ಲ ನೋಡಿಕೊಂಡು. ಸೊ ನಾನು ಒಳ್ಳೆ ಫುಡ್ ತೊಗೊತಾ ಇದ್ದೆ. ಅದಕ್ಕೆ ನಾನು ಜಾಸ್ತಿ ದಪ್ಪ ಆಗ್ತಾಯಿದ್ದೆ. ಮಗು ಕೂಡ ಚೆನ್ನಾಗೇ ಬೆಳೀತಾ ಇತ್ತು. ಅದಾದಮೇಲೆ ನನ್ನ ಪಾಪು ಹಾರ್ಟ್ಬಿಟ್ಟು 140-150 ಹಾಗೆ ಅದ್ರ ಮೇಲೆ ಹಂಗೆ ಸ್ಕ್ಯಾನಿಂಗ್ ಮಾಡ್ತು. ಅದು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಸೊ ಅದಾದಮೇಲೆ
ಸೊ ನಾನು ಫುಲ್ ಆ್ಯಕ್ಟಿವ್ ಆಗಿ ಹ್ಯಾಪಿಯಾಗಿರ್ತಾ ಇದ್ದೆ. ಮೂಡ್ ಸ್ವಿಂಗ್ಸು ಮಾರ್ನಿಂಗು ಆ ಥರ ಜಾಸ್ತಿ ಇರ್ತಾಯಿತ್ತು. ಸೊ ಅದು ಕೂಡ ಸ್ವಲ್ಪ ತಿಂಗಳಷ್ಟೇ, ಆಮೇಲೆ ಸರಿ ಹೋಯಿತು. ಮೂಡ್ ಸ್ವಿಂಗ್ಸ್ ಅವಾಗವಾಗ ತುಂಬಾ ಜಾಸ್ತಿ ಆಗ್ತಾಯಿತ್ತು. ಅದಾದಮೇಲೆ ನನಗೆ ಸ್ವಲ್ಪ ತಲೆ ತಿರುಗ್ದಂಗೆ ಆಗ್ತಾಯಿತ್ತು. ಅವಾಗ ನಾನು ಹುಳಿ ಜಾಸ್ತಿ ತಿಂತಾಯಿದ್ದೆ, ಅವಾಗ ನನಗೆ ಸರಿ ಹೋಗ್ತಾಯಿತ್ತು. ಆಮೇಲೆ ಶುಗರ್ ಇದ್ದಿದ್ದರಿಂದ ನನಗೆ ಕಾಲು ಕೂಡ ಊತ ಆಗಿತ್ತು, ಸೊ ಪಾದಗಳು ಕೂಡ ಊದ್ಕೊಂಡಿತ್ತು. ಸೊ ಆ ಸಿಮ್ಟಮ್ಸು ಕೂಡ ಇತ್ತು. ಅದಾದಮೇಲೆ ಫುಲ್ಲು ಸ್ವಲ್ಪ ಎಮೋಷ್ನಲ್ಲು ಕೂಡ ಆಗ್ತಾಯಿದ್ದೆ, ಹಾಗೆ ಕೋಪನೂ ಕೂಡ ಜಾಸ್ತಿ ಬರ್ತಾಯಿತ್ತು. ಇದು ಕೂಡ ನನ್ನ ಸಿಮ್ಟಮ್ಸ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಷ್ಟು ಕೂಡ ನನ್ನ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಆಗಿತ್ತು, ಹಾಗೆ ನನ್ನ ಬೇಬಿ ಗರ್ಲ್ ಸಿಮ್ಟಮ್ಸು ಕೂಡ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ನಿಮಗೆ ಭೇಟಿ ಆಗ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.